ಯಲಬುರ್ಗಾ ಪಿಎಲ್ಡಿ ಬ್ಯಾಂಕ್ ತಾವು ಅಧ್ಯಕ್ಷರಾದ ನಂತರದ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಆಡಳಿತ ನಡೆಯುತ್ತಿದೆ. ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅನುಕೂಲ ಆಗಿದೆ. ಕೆಲವರು ಅಭಿವೃದ್ಧಿ ಸಹಿಸದವರು ಯಲಬುರ್ಗಾ ಪಿಎಲ್ಡಿ ಬ್ಯಾಂಕ್ ನಷ್ಟದಲ್ಲಿ ಇದೆ ಎಂದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುತ್ತಾ ಅಪಪ್ರಚಾರ ಮಾಡಿದ್ದರು. ಇದನ್ನು ಮೀರಿ ತಾವು ರಾಜ್ಯದಲ್ಲಿ ಉತ್ತಮ ಸಹಕಾರ ಬ್ಯಾಂಕ್ ಮಾಡಲು ಶ್ರಮಿಸುತ್ತಿರುವುದಾಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮತ್ತು ರಾಜ್ಯ ಸರ್ಕಾರದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರಯ್ಯ ಹಿರೇಮಠ ತಿಳಿಸಿದರು. ಪಿಎಲ್ಡಿ ಬ್ಯಾಂಕ್ನ ಆಡಳಿತ ವೈಖರಿ ಮೆಚ್ಚಿ ರಾಜ್ಯ ಮಟ್ಟದ ಪ್ರತಿಷ್ಠಿತ ಸಹಕಾರ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವುದಾಗಿ ತಿಳಿಸಿದರು. ಈ ಎಲ್ಲಾ ಬೆಳವಣಿಗೆಗೆ ಶಾಸಕ, ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಸಹಕಾರವೇ ಕಾರಣ ಎಂದು ಹೇಳಿದರು. ಯಲಬುರ್ಗಾ ಶಾಖೆಯನ್ನು ಕುಕನೂರುಗೆ ವರ್ಗಾಯಿಸುತ್ತಾರೆ ಎಂಬ ಅಪಪ್ರಚಾರ ನಡೆದಿದ್ದು ಅದೆಲ್ಲ ಶುದ್ಧ ಸುಳ್ಳು. ಮುಂಬರುವ ದಿನಗಳಲ್ಲಿ ಯಲಬುರ್ಗಾ ಕೇಂದ್ರವಾಗಿರಿಸಿಕೊಂಡು ಕುಕನೂರು ಪಟ್ಟಣದಲ್ಲಿಯೂ ನೂತನ ಪಿಎಲ್ಡಿ ಬ್ಯಾಂಕ್ ಸ್ಥಾಪಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಭೀಮರೆಡ್ಡಿ ಶಾಡಲಗೇರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಹಕಾರಿ ಸಪ್ತಾಹದ ಅಂಗವಾಗಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕಾರ ಲಭಿಸಲಿಕ್ಕೆ ಮೂಲ ಕಾರಣೀಭೂತರು ನನ್ನ ಬ್ಯಾಂಕಿನ ಆಡಳಿತ ಮಂಡಳಿ, ನನ್ನ ತಾಲೂಕಿನ 144 ಎಲ್ಲ ರೈತ ಮಿತ್ರರಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಸಹಕಾರಿ ರತ್ನ ಪುರಸ್ಕಾರ ಸಿಗಬೇಕಾದ್ರೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಅವರ ಮಹದಾಗಿ 2006 ನಂತರ ನಮ್ಮ ತಾಲೂಕಿನಲ್ಲಿ ಯಾರಿಗೂ ಸಹಕಾರಿ ರತ್ನ ಸಿಕ್ಕಿರಲಿಲ್ಲ. ಆ ದಿಶೆಯೊಳಗೆ ನಾನು ಧನ್ಯತಾ ಭಾವನೆ, ಕೃತಜ್ಞತೆಗಳನ್ನು ಯಾವತ್ತೂ ಏನು ಸಲ್ಲಿಸಿದೆ ಸನ್ಮಾನ್ಯ ಬಸವರಾಜ ರಾಯರೆಡ್ಡಿ ಸಲ್ಲಿಸಕ್ಕೆ ಇಚ್ಛಪಡ್ತೀನಿ. ಈರಯ್ಯ ಕುರ್ತುಕೋಟಿ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಕೊಪ್ಪಳ. ಮೀಡಿಯಾ ನೆಟ್ವರ್ಕ್.